ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ರಸಾಯನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನು ಅವಲಕ್ಕಿನ 3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿರುವಂತಹ ಕಸ ಎಲ್ಲ ಇರುತ್ತೆ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ನೀರನ್ನ ಸೋದಿಸಿ ಇಟ್ಕೊಂಡಿರುವಂಥದ್ದು. ಸೊ ಇದು ಒಂದು 1/2 ಕಪ್ ಅಷ್ಟು ತೊಗೊಂಡಿದ್ದೀನಿ ನಾನು, ನೋಡ್ತಿದ್ದೀರಲ್ವಾ. ಸೊ ಈಗ ಇದನ್ನು ಹಾಕ್ಕೊಳ್ಳೋಣ, ಅವಲಕ್ಕಿನ ಸೇರಿಸ್ಕೊಳ್ಳೋಣ ಮೊದಲಿಗೆ. ನೆಕ್ಸ್ಟ್ ಇದಕ್ಕೆ ಬಾಳೆಹಣ್ಣನ್ನು ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 2 ಬಾಳೆಹಣ್ಣನ್ನ ತಗೊಂಡಿದ್ದೀನಿ. ಬೆಲ್ಲ ಒಂದು 1/2 ಕಪ್ಪಷ್ಟು. ನೀವು ಬೇಕಾದರೆ ಪ್ಯಾಕೆಟ್ ಪೌಡರ್ಸಲ್ಲಿ ಮಾಡ್ತಾರೆ ನೋಡಿ, ಇವಾಗ ಜಾಗ್ರಿ ಪೌಡರ್ ಅಂತ, ಅದನ್ನು ಕೂಡ ಸೇರಿಸ್ಬೋದು. ಬಟ್ ನಾನಿಲ್ಲಿ ಗಡ್ಡೆ ಬೆಲ್ಲನ ಜಜ್ಜಿ ಹಾಕ್ಕೊಂಡಿರುವಂಥದ್ದು. ಆ್ಯಪಲ್ ಒಂದು 1/2 ಕಪ್ಪಷ್ಟು, 1/2 ಕಪ್ಪಷ್ಟು ದಾಳಿಂಬೆ ಹಣ್ಣನ್ನು ತಗೊಳ್ತಿದ್ದೀನಿ. ನಿಮಗೆ ಇಷ್ಟವಾದಂತಹ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು. ಜಜ್ಜಿಕೊಂಡಿರುವಂತಹ ಯಾಲಕ್ಕಿನ ಹಾಕ್ಕೊಳ್ತಿದ್ದೀನಿ. 2 ಯಾಲಕ್ಕಿನ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಲಾಸ್ಟ್ ಇಂಗ್ರೀಡಿಯೆಂಟ್ ಹನಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹನಿ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ, ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಇನ್ನು ಸ್ವಲ್ಪ ಹನಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊಬ್ಬರಿ ತುರಿನ ಹಾಕ್ಕೊಳ್ಳೋಣ. ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರೋದು. ಇದಕ್ಕೆ ನೀವು ಎಷ್ಟು ಬೇಕಾದರೂ ಕೊಬ್ಬರಿ ತುರಿ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹನಿ ಇನ್ನೂ ಇಷ್ಟಪಡೋರು ಇನ್ನೂ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸ್ಮೆಲ್ ಹೆಂಗೆ ಬರ್ತದೆ ಅಂದರೆ ಘಮ ಘಮ ಅಂತಿದೆ. ರಸಾಯನ ರೆಡಿ ಆಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೀವು ಬೇಕಾದರೆ ಪ್ರಸಾದ ಆಗಿ ಕೂಡ ದೇವರಿಗೆ ಪಂಚಾಮೃತ ಥರ ಇಕ್ಬೋದು, ಅಥವಾ ನೀವು ಏನಾದರೂ ಸ್ನ್ಯಾಕ್ ಟೈಮ್ಸ್ ಮಕ್ಕಳಿಗೆ ಕೊಡಬೇಕು ಅಂದರೆ ಕೂಡ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ದೇವರ ನೈವೇದ್ಯಕ್ಕೆಲ್ಲ ಈ ರೀತಿ ಸಿಂಪಲಾಗಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.